ಇವತ್ತಿನ ದಿವಸ ಕರ್ನಾಟಕದ ಹಿರಿಗೌಡರು ಮತ್ತು ಕೇಂದ್ರಕ್ಕೆ ಮಾಜಿ ಪ್ರಧಾನಿಗಳು ದೇವೇಗೌಡರ ಧರ್ಮಪತ್ನಿಯಾಗಿರ್ತಕ್ಕಂಥ ಚೆನ್ನಮ್ಮನವರು ದೇವೇಗೌಡರಿಗೆ 5 ವರ್ಷ ಹೆಚ್ಚು ಕಮ್ಮಿ. ದೇವೇಗೌಡರು 5 ವರ್ಷ ಮಾತ್ರ ದೊಡ್ಡವರು. ಚೆನ್ನಮ್ಮವರು 89. ನಾನು ಸಾಧಾರಣವಾಗಿ ಎಲ್ರಿಗೂ ಹೇಳ್ತೀನಿ 9 ಅನ್ನೋದು ಗಂಡಾಂತರ ಅಂತ. ಸಾಧಾರಣವಾಗಿ ಗಂಡಾಂತರ ಅನ್ನೋದು 9, 19, 29, 39, 49, 59, 69 ಅಂತ ಹೇಳಿ 89ವರೆಗೂ ಎಲ್ಲರಿಗೂ ಆ 9 ಘಟ್ಟ ಬಂದ ತಕ್ಷಣ ಯಾರಿಗೂ 9 ಗಂಡಿಗಾಗಲಿ ಹೆಣ್ಣಿಗಾಗಲಿ ಆ ಸಮಯಕ್ಕೆ ಆ ಗಂಡಾಂತರ. ಆ ಪಾರು ಮಾಡೋಕ್ಕೆ 10 ವರ್ಷಕ್ಕೆ ಎಷ್ಟೋ ವರ್ಷದ ಒಂದು ದೀರ್ಘಾಯುಷ್ಯ ಅಂತ ಹೇಳ್ತೀವಿ. ಅದಕ್ಕೆ ಮೈಸೂರು ಮಹಾರಾಜರು 59, ಜಯಲಲಿತಾ ಅವರು 69, ಅರುಣ್ ಜೇಟ್ಲಿ ಅವರು 59, ಹೀಗೆ ವಾಜಪೇಯಿ ಅವರು 89. ಈ 9 ಅನ್ನೋ ಗಂಡಾಂತರ ಸಮಯಕ್ಕೆ ಒಂದು ಶಾಂತಿ, ಒಂದು ವಿಶೇಷವಾಗಿರ್ತಕ್ಕಂಥ ಪರಿವರ್ತನೆ. ಇವತ್ತು ಚೆನ್ನಮ್ಮನವರು ಅವ್ರ ಮನೆ ಮಹಾಲಕ್ಷ್ಮಿ. ಇವತ್ತು ಕುಮಾರಸ್ವಾಮಿ ಆಗಲಿ, ರೇವಣ್ಣ ಆಗಲಿ, ಅವ್ರ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ ಯಾರೇ ಇವತ್ತು ಜೀವಂತವಾಗಿ ಒಳ್ಳೆಯ ಯಶೋಕೀರ್ತಿ ಪದವಿಯಿಂದ ದೇವೇಗೌಡರನ್ನ 3 ಸಲ ಬದುಕಿಸಿರ್ತಕ್ಕಂಥವ್ರು ಯಾರಾದರೂ ಅಂದರೆ ಆ ಪೂಜೆ ಪುನಸ್ಕಾರ ಮಾಡಿ ಅತೀ ದೈವ ಭಕ್ತಿ ಇರ್ತಕ್ಕಂಥವ್ರು ಚೆನ್ನಮ್ಮವರು. ಕಸ್ತೂರಿಲಿ ಇದ್ದ ಸಮಯದಲ್ಲೂ ಹೇಳಿದೆ, ಚೆನ್ನಮ್ಮವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ. ಬ್ರಹ್ಮಾಂಡ ಗುರುಗಳು ಯಾವತ್ತೂ ನಮ್ಮ ಚಾನಲ್ ಇರಬೇಕು ಅಂತ ಕಸ್ತೂರಿನೇ ಮೊದಲನೇ ಚಾನಲ್ ನಾವು ಮಾಡಿದಾಗ. ಇವತ್ತು ಅವರ ದಾಂಪತ್ಯ ಜೀವನಕ್ಕೆ ಏನೇ ಕೇಳಿದ್ರು, ದೇವೇಗೌಡರು ಹೊರಗಡೆ ಹೋಗಿ ಬಂದರು, ಮನೆಗೆ ಬಂದ ತಕ್ಷಣ ಈ ವಯಸ್ಸಲ್ಲೂ ಒಂದು ನಿಂಬೆಹಣ್ಣನ್ನು, ಒಂದು ಅಕ್ಕಿ ಕಲ್ಲು ಉಪ್ಪನ್ನು ನಿವಾಳಿಸಿ ದೇವೇಗೌಡರಿಗೆ ಎಲ್ಲೂ ನಮ್ಮ ಯಜಮಾನರಿಗೆ ದೃಷ್ಟಿ ಆಗಬಾರ್ದು ಅಂಥೇಳಿ ಅಷ್ಟೊಂದು ದಾಂಪತ್ಯ. ಇವತ್ತು ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿನ ನೋಡಬೇಕು ಅಂದರೆ ಇವರಿಬ್ಬರು ನೋಡಿ ಕಲ್ತ್ಕೋಬೇಕು. ಎಲ್ಲರೂ, ಎಲ್ಲ ಧರ್ಮದವರು, ಎಲ್ಲ ವಿಶೇಷದವರು. ಯಾಕೆಂದರೆ ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ. ಕೃಷ್ಣಮೂರ್ತಿ ಅಂತ ಚೀಫ್ ಜಸ್ಟಿಸು ಅವ್ರೇನು ಹೇಳಿದ್ರು ಅಂದರೆ 84,000 ಪ್ರತಿ ತಿಂಗಳೂ ಬರ್ತಂತೆ ಡೈವರ್ಸ್ ಕೇಸ್ಗಳು. ಇತ್ತೀಚೆಗೆ ಮದುವೆ ಆಗಿದವರೆಲ್ಲ ಒಂದೊಂದು ತಿಂಗಳಿಗೆ ಹೇಗೋದು ಪೂರ್ತಿಯಾಗಿ ಡೈವರ್ಸ್ ಮಾಡಿಬಿಡ್ತಾರೆ. ಈ ಗಂಡ ಹೆಂಡ್ತಿರ ಒಂದು ದಾಂಪತ್ಯ ಜೀವನ ಎಷ್ಟು ಚೆನ್ನಾಗಿತ್ತು ಅಂದರೆ, ಇಷ್ಟು ವರ್ಷ ಹೋಗದೇ ಇರತಕ್ಕಂಥ ದೇವೇಗೌಡರನ್ನ ಅಷ್ಟು ಕುಗ್ಸಿದೆ ಅಂದರೆ ನಿಜವಾಗ್ಲೂ ದೀರ್ಘ ಸುಮಂಗಲಿ ಅಭಿವೃದ್ಧಿ ರಸ್ತು. ಆ ಅಮ್ಮ ದೀರ್ಘ ಸುಮಂಗಲಿಯಾಗಿ ಹೋಗಿರ್ತಕ್ಕಂಥದ್ದು ಅವ್ರ ಮನೆ ಮಹಾಲಕ್ಷ್ಮಿ. ಅಲ್ಲಿ ಮಾವಿನಕೆರೆ ಅಂತಕ್ಕಂಥದ್ದು ರಂಗನಾಥ ಸ್ವಾಮಿ ಬೆಟ್ಟ, ಹಾರದನಹಳ್ಳಿ ಕೆಳಗಡೆ ಇರ್ತಕ್ಕಂಥ ಈಶ್ವರ. ಈ ಹರಿಹರ ಸಂಗಮದಲ್ಲಿ ಕೆಳಗಡೆ ದೇವೇಗೌಡರ ಮನೆ, ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಇವ್ರ ತವ್ರ ಮನೆ, ಚೆನ್ನಮ್ಮ ಅವ್ರ ತವ್ರ ಮನೆ. ಈಗ ಅವ್ರ ಕಾಲವಾಗಿರ್ತಕ್ಕಂಥ ಈ ವಿಚಾರಕ್ಕೆ ಅವ್ರ ತವ್ರ ಮನೆಯಲ್ಲೇ ಕಾರ್ಯವನ್ನು ಮಾಡಬೇಕು ಅಂತ ಅವರೆಲ್ಲ ನಿರ್ಧಾರ ಮಾಡ್ಕೊಂಡಿರೋದು. ಸಮಯ ನೋಡಿ ನಿಗದಿ ಮಾಡಿ ಅವರು ಪ್ರತಿಯೊಂದು ಮುಹೂರ್ತನೇ ಸುಮುಹೂರ್ತ ಸಾವಧಾನ ಅಂತ. ತಾಯಿ ಜಗನ್ಮಾತೆ ರಾಜರಾಜೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಅಪಾರ ಭಕ್ತಿ ಅಮ್ಮನವ್ರಿಗೆ, ಯಾರೋ ಚೆನ್ನಮ್ಮವ್ರಿಗೆ. ಶುಕ್ರವಾರ ರಾವು ಕಾಲದಲ್ಲಿ ಪೂಜೆ, ನಿಮಿಷಾಂಬಾಲೆ ರಾವುಕಾಲ ಪೂಜೆ, ಕ್ಷಣಾಂಬಿಕಾಲ ರಾವುಕಾಲ ಪೂಜೆ. ಪ್ರತಿ ದಿನ ಅವರಿಗೆ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಪ್ರತಿ ತಿಂಗಳು ಅಮಾವಾಸ್ಯೆ ಕಂಚಿ ಕಾಮಾಕ್ಷಿಯಿಂದ ಬಂದಿರತಕ್ಕಂಥ ಕುಂಕುಮ ಭಾಳ ವಿಶೇಷ. ಆದ್ದರಿಂದ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಚೆನ್ನಮ್ಮನವರು ಇವತ್ತು ಕಾಲವಾಗಿದ್ದಾರೆ ಅನ್ಕೋಬಾರ್ದು. ಅವರಿಗಿರ್ತಕ್ಕಂಥ ಆಯುಸ್ಸು, ಆರೋಗ್ಯ ಅವ್ರ ಮನೆ ಕುಟುಂಬಕ್ಕೆ ಕೊಟ್ಟರು. ಇವತ್ತು ನೀವೆಲ್ಲರೂ ಏನು ಅಂದರೆ, ಚಿಕ್ಕವ್ರು ಯಾರ್ಯಾರು ಇದ್ದೀರಾ ಅವ್ರ ಮನೆ ಕುಟುಂಬದನ್ನು ನೋಡಿ ಕಲ್ತ್ಕೊಳ್ಳೋದೇನು ಅಂದರೆ ಒಂದು ಸಂಸ್ಕಾರ. ಹೆಂಗೆ ರಾಜ್ಕುಮಾರ್ ಮನೆಯಲ್ಲಿ ಒಂದು ಸಭ್ಯತೆ, ಸಂಸ್ಕಾರ, ದೊಡ್ಡ ಮನೆ ಕುಟುಂಬ ಅಂತ ಹೇಗಿತ್ತೋ, ರಾಜಕೀಯದಲ್ಲಿ ದೊಡ್ಡ ಮನೆ ಕುಟುಂಬದಲ್ಲಿ ಏನೇ ಇರಲಿ, ಅದು ರಾಜಕೀಯವಾಗಿರಲಿ, ದಿಮಾಕಿರಲಿ, ಗಲಾಟೆ ಘರ್ಷಣೆ ಇರಲಿ, ಪಕ್ಷಭೇದ ಭಾದವಾಗಿರಲಿ, ಏನೇ ಇರಲಿ, ಆದರೆ ಅವ್ರ ಮನೇಲಿರೋ ದೈವಭಕ್ತಿ, ಅವ್ರ ಮನೇಲಿರ್ತಕ್ಕಂಥ ಗೌರವ, ಯಾರೇ ಗುರುಗಳು ಬರಲಿ, ಯಾರೇ ಚಿಕ್ಕವ್ರು ಬರಲಿ, ಊಟ ಇಲ್ಲದೆ ಕಳಿಸ್ಕೊಡ್ತಿರ್ಲಿಲ್ಲ. ಚೆನ್ನಮ್ಮವ್ರು ಹಾಗಿದ್ದರು. ಸೊ ಅದರಿಂದ ನೀವು ಇಂಥ ಒಂದು ದಂಪತಿಗಳು ಸುಖವಾಗಿರೋಕ್ಕೆ, ಅವರ ಆಯುಸ್ಸು ಪರಿಪೂರ್ಣವಾಗಿ ದೀರ್ಘ ಸೋಮಂಗಲಿಯಾಗಿರೋದಕ್ಕೆ ಎಲ್ಲ ಹೆಣ್ಣುಮಕ್ಕಳು ನೋಡಿ ಚೆನ್ನಮ್ಮವ್ರನ್ನ ಕಲ್ತ್ಕೋಬೇಕು. ಒಂದು ದಿವಸ ಒಬ್ಬರು ಬೈದಿದ್ದಿಲ್ಲ. ಎಲ್ಲೇ ಹೋದರೂ ಕೈ ಹಿಡ್ಕೊಂಡು ಇಬ್ಬರು ಹೋಗೋರು, ಎಲ್ಲೇ ಹೋದರೂ ಸಂಕಲ್ಪ ಮಾಡ್ಕೊಳ್ಳೋರು. ಅವರು ಇದ್ದಿದ್ದರಿಂದಾನೇ ಇವತ್ತು ಇವ್ರ ಕುಟುಂಬ. ಅಂಥ ಒಂದು ಮಹಾಲಕ್ಷ್ಮಿ, ಈ ಮಹಾಲಕ್ಷ್ಮಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಬಂದಿರೋದು ಅವರ ಒಂದು ತುಂಬಿದ ಮನಸ್ಸು, ಆ ಮನಸ್ಸು ಅಂಥ ತಿಳಿಯಾಗಿರ್ತಕ್ಕಂಥ ಮನಸ್ಸಿಗೋಸ್ಕರ ಬಂದ್ವಿ. ಅವರ ಆತ್ಮಕ್ಕೆ ಶಾಂತಿ ಪರಿಪೂರ್ಣವಾಗಲಿ. ಯಾವುದೇ ಕಾರಣಕ್ಕೂ ನೀವೆಲ್ಲರೂ ಕಲ್ತ್ಕೋಬೇಕಾದ ಪಾಠ, ಹಿರಿಯರಾಗಿರ್ತಕ್ಕಂಥ ದಾಂಪತ್ಯ ಜೀವನ ಹೀಗೆ 100 ವರ್ಷದ ಕಾಲ ಇರಬೇಕು. ದೇವೇಗೌಡರು 94, ಇವರು 89. ಅದರಿಂದ ನಿಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇನ್ಮೇಲಾದರೂ ಜಗಳ ವ್ಯಾಮೋಹಗಳೆಲ್ಲ, ಜನ ಒಬ್ಬ ರಾತ್ರಿ ಇದ್ದೊಂದು ಬೆಳಗ್ಗೆ ಇರಲ್ಲ. ಇನ್ಮೇಲಾದರೂ ಕುಟುಂಬ ಒಟ್ಟಿಗಿರಿ, ಗಂಡ ಹೆಂಡತಿ ಬೆಳಗ್ಗೆ ಉಂಡು ಮಳಗೋವರೆಗೂ ಮಾತ್ರ ಇರಿ ಅಂಥೇಳಿ ಎಲ್ಲರೂ ಚೆನ್ನಾಗಿರಿ. ಇವತ್ತಿದ್ದ ಜೀವನ ನಾಳೆ ಇಲ್ಲ. ಅದರಿಂದ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತು ಮುಗಿಸ್ತೀನಿ.